9 ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮೊದಲ ಪ್ರಮುಖ ಸುದ್ದಿ ಅದು ಮದ್ದೂರಿನ ಸುದ್ದಿ. ಬೂದಿ ಮುಚ್ಚಿದ ಕೆಂಡದಂತಿದೆ ಮದ್ದೂರು ಪಟ್ಟಣ. ಕಲ್ಲು ತೂರಿದ ದುಷ್ಕರ್ಮಿಗಳ ಸಂಖ್ಯೆ ಅಂದ್ರೆ ಬಂಧನದ ಸಂಖ್ಯೆ 29ಕ್ಕೆ ಈಗ ಏರಿಕೆ ಆಗಿದೆ. ನಿನ್ನೆವರೆಗೂ 26 ಆರೋಪಿಗಳನ್ನ ಪೊಲೀಸರು ಗುರುತು ಮಾಡಿದ್ರು. ಭಾನುವಾರ ರಾತ್ರಿ ಗಣೇಶ ವಿಸರ್ಜನೆಯ ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೆರವಣಿಗೆ ಮೇಲೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳ ಲಿಸ್ಟ್ ಮಾಡಿದ್ರು ಪೊಲೀಸರು. ಅದರಲ್ಲಿ 26 ಮಂದಿ ಅಂತ ಹೇಳಿದ್ರು. ಈಗ ಆ ಸಂಖ್ಯೆ ಜಾಸ್ತಿ ಆಗಿದೆ, 29 ಅಂತ ಈಗ ಪೊಲೀಸರು ಗುರುತು ಮಾಡಿದ್ದಾರೆ. ಇವತ್ತು ಮತ್ತೆ 3 ಮಂದಿ ದುಷ್ಕೃತ್ಯದಲ್ಲಿ ಭಾಗಿಯಾಗಿರೋದು ಪತ್ತೆಯಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧರಿಸಿ 3 ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. 22 ಮಂದಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದವರ ಶೋಧ ಕಾರ್ಯ ನಡೀತಾ ಇದೆ. ಉಳಿದ 7 ಮಂದಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಸಂಜೆಯ ಒಳಗೆ 7 ಮಂದಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಲ್ಲು ತೂರಿದ ಕಿಡಿಗೇಡಿಗಳ ಶೋಧಕ್ಕಿಳಿದಿದೆ ಖಾಕಿ. 29 ಮಂದಿಯನ್ನ ಕಿಡಿಗೇಡಿಗಳನ್ನ ಗುರುತಿಸಲಾಗಿದೆ. ಅದರಲ್ಲಿ 22 ಕಿಡಿಗೇಡಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದಂಥವರು 7 ಮಂದಿ. 7 ಮಂದಿಯನ್ನ ಇವತ್ತು ಸಂಜೆಯ ಒಳಗೆ ಬಂಧಿಸುವ ಸಾಧ್ಯತೆ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕಿಡಿಗೇಡಿಗಳನ್ನ ಗುರುತು ಮಾಡ್ತಾ ಇದ್ದಾರೆ ಪೊಲೀಸರು. ಈಗ 29ಕ್ಕೆ ಆ ಸಂಖ್ಯೆ ಏರಿಕೆ ಆಗಿದೆ. ಇವತ್ತು ಸಂಜೆಯ ಒಳಗೆ ಉಳಿದ 7 ಮಂದಿಯನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕಲ್ಲು ತೂರಿದ ಕಿಡಿಗೇಡಿಗಳ ಶೋಧಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅವರ ಗುರುತು ಪತ್ತೆ ಹಚ್ಚಿದ್ದಾರೆ. ಅವರೆಲ್ಲಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಸಂಜೆಯ ಒಳಗೆ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಂದನ್, ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಮದ್ದೂರು ಪಟ್ಟಣ ಈಗ ಈ ಕ್ಷಣಕ್ಕೆ ಹೇಗಿದೆ ಪರಿಸ್ಥಿತಿ? ಇದರ ಜೊತೆಗೆ ಈಗ ಕಿಡಿಗೇಡಿಗಳ ಸಂಖ್ಯೆ 26ರಿಂದ 29ಕ್ಕೆ ಏರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನುಳಿದವರ ಶೋಧಕ್ಕಾಗಿ ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಏನ್ ಹೇಳ್ತಾ ಇದ್ದಾರೆ ಪೊಲೀಸರು? ವೀಣಾ, ಸದ್ಯ ಮದ್ದೂರು ಶಾಂತಿಯುತವಾಗಿ ಕಂಡು ಬರ್ತಾ ಇದೆ. ಇವತ್ತು ನಡೆಯುವಂತ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ಗಳು ಕೂಡ ಈಗಾಗಲೇ ಆಗಿದೆ. ಇನ್ನು ಉಳಿದಂತೆ ಘಟನೆಗೆ ಸಂಬಂಧಪಟ್ಟಂತೆ ಈಗ 5 FIR ದಾಖಲಾಗಿದೆ. ಮೊದಲು ಕಲ್ಲು ತೂರಾಟ ನಡೆಸಿದಂತ ಕಿಡಿಗೇಡಿಗಳ ವಿರುದ್ಧ 2 ಪ್ರಕರಣಗಳು ದಾಖಲಾಗಿತ್ತು. ಈಗಾಗಲೇ 26 ಜನರನ್ನ ಸಸ್ಪೆಕ್ಟ್ಗಳಂತೇಳಿ ಗುರುತಿಸಿದ್ರು, 22 ಜನರನ್ನ ಬಂಧಿಸಿದ್ರು. ಅಂದ್ರೆ ಇನ್ನೆಲ್ಲ ಯಾರ್ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾರದೆಲ್ಲ ಪ್ರಕರಣಕ್ಕೆ ಕುಮ್ಮಕ್ಕಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದೀವಿ. ಆದಷ್ಟು ಬೇಗ ಅವ್ರನ್ನು ಕೂಡ ವಶಕ್ಕೆ ಪಡಿತೀನಿ ಅನ್ನುವಂತ ಮಾತನ್ನ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಹೇಳಿದ್ರು. ಅಂದ್ರೆ ಘಟನೆ ಯಾವಾಗ ನಡೀತೋ ಅವಾಗಲೇ ಮಂಡ್ಯ ಜಿಲ್ಲಾ ಪೊಲೀಸರು ಅಲರ್ಟ್ ಆಗಿದ್ರು. ಮಸೀದಿ ಸುತ್ತಮುತ್ತ ಇರತಕ್ಕಂತ CCTV DVR ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಆ CCTV ದೃಶ್ಯಗಳಲ್ಲಿ ಏನು ಒಂದಷ್ಟು ಜನರ ಚಲನವಲನಗಳಿತ್ತು. ಕಲ್ಲು ತೂರುವಂಥದ್ದು, ಕಲ್ಲನ್ನ ಕಲೆಕ್ಟ್ ಮಾಡುವಂಥದ್ದು, ಒಂದು ಅನುಮಾನಾಸ್ಪದವಾಗಿ ನಡ್ಕೊಳ್ಳುವಂಥದ್ದು ಏನಿತ್ತು ಅಲ್ಲೆಲ್ಲರೂ ಕೂಡ ಗುರುತಿಸಿದ್ರು. ಅವ್ರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ 22 ಜನರನ್ನ ಗುರುತು ಮಾಡಲಾಗಿದೆ. ಇನ್ನು ಮೊದಲು ಅನುಮಾನ ಪಟ್ಟಿದ್ದು 26 ಜನರ ಮೇಲೆ. ಆ ಪೈಕಿ 22 ಜನರನ್ನ ಅರೆಸ್ಟ್ ಮಾಡಿದ್ರು. ಈಗ ಮುಂದುವರೆದು ಇನ್ನೂ 3 ಜನರ ಮೇಲೆ ಒಂದು ಅನುಮಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟು 7 ಜನರನ್ನ ಇನ್ನು ಬಂಧನ ಆಗಬೇಕಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇರ್ಫಾನ್ ಅನ್ನುವಂಥ ವ್ಯಕ್ತಿಯನ್ನ ನಿನ್ನೆ ಬಂಧಿಸಿದ್ರು. ಇರ್ಫಾನ್ಗೆ ಪ್ರಚೋದಿಸಿದಂತ ಜಾಫರ್ ನಾಪತ್ತೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ವಿ. ಇನ್ನೂ ಕೂಡ ಆತನು ಸಿಕ್ಕಿಲ್ಲ. ಆತನೂ ಸೇರಿದಂತೆ ಇನ್ನು 7 ಮಂದಿಗೆ ಈಗಾಗಲೇ ಬಲೆ ಬೀಸಿದ್ದಾರೆ. ಅವರ ಎಲ್ಲಿದ್ದಾರೆ ಅನ್ನುವಂಥ ವಿಳಾಸವೂ ಕೂಡ ಬಹುತೇಕ ಪತ್ತೆ ಹಚ್ಚಿದೀವಿ ಎನ್ನುವಂಥದ್ದು ಪೊಲೀಸ್ ಮೂಲಗಳು ತಿಳಿಸುವಂತ ಮಾಹಿತಿ. ಇವತ್ತು ಸಂಜೆ ಒಳಗಾಗಿ ಅವರೆಲ್ಲರೂ ಕೂಡ ಬಂಧಿಸ್ತೀವಿ ಎನ್ನುವಂತ ಮಾತನ್ನ ಸ್ವತಃ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ವೀಣಾ, ಎಸ್ ನಂದನ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ನಡೆಸಲಾಗುತ್ತೆ. ಬಿಜೆಪಿ JDS ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆ. ಸದ್ಯ ಮದ್ದೂರಿನಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಇದರ ನಡುವೆ ಗಣೇಶ ವಿಸರ್ಜನೆಯನ್ನ
ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಕೂಡ ಇದೆ. ಮೆರವಣಿಗೆಯಲ್ಲಿ ಹಿಂದೂ ಸಂಘಟನೆಯವರು ಕೂಡ ಭಾಗಿಯಾಗ್ತಾರೆ. ಬೆಳಗ್ಗೆ 10:30ರಿಂದ ಪ್ರಾರಂಭವಾಗಲಿರುವಂತಹ ಮೆರವಣಿಗೆ 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇವತ್ತು ನಡೆಯುತ್ತೆ. 20,000ಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಹೊಳೆಬೀದಿ, ಪೇಟೆ ಬೀದಿ, ಟಿಬಿ ಸರ್ಕಲ್ನಲ್ಲಿ ಮೆರವಣಿಗೆ ಹೊರಡತ್ತೆ. ಕೊಲ್ಲಿ ಸರ್ಕಲ್ನಲ್ಲಿ ಮೆರವಣಿಗೆ ಅಂತ್ಯವಾಗುತ್ತಂತೆ. ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ಬಿಗಿ ಭದ್ರತೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಭಾನುವಾರ ರಾತ್ರಿಯಿಂದ ಮದ್ದೂರಿನಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಥದರ ನಡುವೆ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆ ನಡೀತಾ ಇದೆ. ಅದಕ್ಕಾಗಿ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಪೊಲೀಸರು ಸೂಚಿಸಿದ ಮಾರ್ಗದಲ್ಲೇ ಮೆರವಣಿಗೆ ಹೋಗಬೇಕು. ಐಬಿ ವೃತ್ತದಿಂದ ಮೆರವಣಿಗೆ ಆರಂಭ ಆಗತ್ತೆ. ಶಿಂಷಾ ನದಿಯಲ್ಲಿ ಗಣಪತಿ ಸಾಮೂಹಿಕ ವಿಸರ್ಜನೆ ಮಾಡಬೇಕು. 3 ಕಿಲೋಮೀಟರ್ ದೂರ ಸಾಗಲಿರುವಂತಹ ಮೆರವಣಿಗೆ ಐಬಿ ವೃತ್ತದಿಂದ ಆರಂಭ ಆಗಿ ಶಿಂಷಾ ನದಿಯವರೆಗೂ ಕೂಡ ಗಣಪತಿ ಸಾಮೂಹಿಕ ವಿಸರ್ಜನಾ ಮೆರವಣಿಗೆ ಇರುತ್ತೆ. 3 ಕಿಲೋಮೀಟರ್ ಮೆರವಣಿಗೆ ಸಾಗುತ್ತೆ. ರಾಮ ಮಂದಿರ ಪಾರ್ಕ್ ಬಳಿ ನಾಯಕರ ಭಾಷಣವೂ ಕೂಡ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ನಮ್ಮ ಪ್ರತಿನಿಧಿ ನಂದನ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಂದನ್, ಗಮನಿಸ್ತಾ ಇದ್ದೀವಿ ಮದ್ದೂರಿನಲ್ಲಿ ಸದ್ಯಕ್ಕೆ ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇದೆ. ಇದರ ನಡುವೆ ಸಾಮೂಹಿಕ ಗಣಪತಿ ವಿಸರ್ಜನೆಯನ್ನು ಕೂಡ ಇವತ್ತು ನಡೆಸಲಾಗುತ್ತೆ. ಬಿಜೆಪಿ ಜೆಡಿಎಸ್ ಮುಖಂಡರುಗಳು ಕೂಡ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭದ್ರತೆ ಯಾವ ನಿಟ್ಟಿನಲ್ಲಿದೆ, ಪೊಲೀಸರು ಏನು ಸೂಚನೆಗಳನ್ನ ಕೊಟ್ಟಿದ್ದಾರೆ, ಇವತ್ತು ಸಾಮೂಹಿಕ ವಿಸರ್ಜನಾ ಮೆರವಣಿಗೆ ಎಲ್ಲಿಂದ ಎಲ್ಲಿವರೆಗೂ ಸಾಗುತ್ತೆ? ವೀಣಾ, ಇವತ್ತು ಮದ್ದೂರಿನಲ್ಲಿ ನಡೆಯುವ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮಗಳ ಮೇಲೆ ಎಲ್ಲರ ಗಮನ ಇರತಕ್ಕಂಥದ್ದು. ಇವತ್ತು 28 ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ ಕಾರ್ಯಕ್ರಮವನ್ನು ಹಿಂದೂಪರ ಸಂಘಟನೆಗಳು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಭಾನುವಾರ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಯಿತು. ಅದನ್ನು ಖಂಡಿಸಿ ಸೋಮವಾರ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಅದರ ಮಾರನೇ ದಿನ ಮಂಗಳವಾರ ಒಂದು ಬಂದ್ ಕರೆಯನ್ನು ಕೂಡ ಕೊಡಲಾಗಿತ್ತು. ಅದು ಕೂಡ ಯಶಸ್ವಿ ಕಂಡಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 20,000 ಜನರು ಸೇರುವಂತಹ ನಿರೀಕ್ಷೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಾದ್ಯಂತ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಜೆಡಿಎಸ್ ನ ನಾಯಕರುಗಳು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು. ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಮದ್ದೂರಿನ ಐಬಿ ವೃತ್ತದಲ್ಲಿ ನಾನು ಇರ್ತಕ್ಕಂಥದ್ದು. ಇಲ್ಲಿಂದನೇ ಗಣಪತಿಯ ಮೆರವಣಿಗೆಗಳು ಆರಂಭ ಆಗುತ್ತೆ. ಈಗಾಗಲೇ ಗಣಪತಿಯ ಮೂರ್ತಿಗಳು ಬರೋದಕ್ಕೆ ಶುರುವಾಗಿದೆ. ಅಂದ್ರೆ ಮದ್ದೂರಿನ ಬೇರೆ ಬೇರೆ ಕಡೆಗಳಿಂದ ಈ ಗಣಪತಿಯ ಮೂರ್ತಿಗಳು ಈ ಐಬಿ ಸರ್ಕಲ್ಗೆ ಬಂದು ಎಲ್ಲವೂ ಕೂಡ ಅಸೆಂಬಲ್ ಆಗ್ತವೆ. ಇಲ್ಲಿ ಒಂದು ಲೈನ್ ಆಗಿ ಆನಂತರದಲ್ಲಿ ಮೆರವಣಿಗೆ ಕೂಡ ಆರಂಭ ಆಗುವಂಥದ್ದು. ಒಟ್ಟು 28 ಗಣೇಶ ಮೂರ್ತಿಗಳು ಇವತ್ತಿನ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಇರ್ತವೆ ಅನ್ನುವಂಥ ಮಾಹಿತಿಯನ್ನ ಸ್ವತಃ ಹಿಂದೂ ಮುಖಂಡರುಗಳು ಕೊಟ್ಟಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲೂ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಮೊದಲನೆಯ ಗಣೇಶ ಮೂರ್ತಿ ಇವತ್ತು ಐಬಿ ಸರ್ಕಲ್ಗೆ ಬರ್ತಾ ಇರ್ತಕ್ಕಂಥದ್ದು. ಹಿಂದೂ ಕಾರ್ಯಕರ್ತರ ಘೋಷಣೆಗಳು ಕೂಡ ಮುಗಿಲು ಮುಟ್ಟಿದೆ. ಜಾನಪದ ಕಲಾ ತಂಡಗಳು ಅಂದ್ರೆ ತಮಟೆಯ ಸದ್ದಿನೊಂದಿಗೆ ಗಣೇಶ ಮೂರ್ತಿಯನ್ನ ಐಬಿ ವೃತ್ತಕ್ಕೆ ತರ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನು 28 ಕಡೆಗಳಿಂದ ಗಣೇಶ ಮೂರ್ತಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಹೆಚ್ಚು ಜನ ಸೇರುವಂತ ನಿರೀಕ್ಷೆಯನ್ನ ವ್ಯಕ್ತಪಡಿಸಲಾಗಿತ್ತು. ಯಾಕಂದ್ರೆ ಮದ್ದೂರು ಸೇರಿದಂತೆ ಮಂಡ್ಯದ ಬೇರೆ ಬೇರೆ ಭಾಗಗಳಿಂದ ಹಿಂದೂ ಕಾರ್ಯಕರ್ತರುಗಳು ಬರ್ತಾರೆ ಅನ್ನುವಂಥದ್ದು. ಸೊ ಆ ಕಾರಣಕ್ಕಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. 7 ಎಎಸ್ಪಿಗಳು, 7 ಎಸ್ಪಿಗಳು, 5 ಎಎಸ್ಪಿಗಳು, 20 ಡಿವೈಎಸ್ಪಿಗಳು ಸೇರಿದಂತೆ 2,000ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಐಬಿ ವೃತ್ತದಿಂದ 10ವರೆಗೆ ಆರಂಭ ಆಗುವಂತಹ ಮೆರವಣಿಗೆ ಪೇಟೆ ಬೀದಿ ಮೂಲಕವಾಗಿ ಕೊಲ್ಲಿ ಸರ್ಕಲ್ ಅನ್ನು ತಲುಪುತ್ತೆ. ಇದರ ಮಾರ್ಗ ಮಧ್ಯದಲ್ಲಿ ರಾಮ ಮಂದಿರದ ಬಳಿ ಒಂದು ಸಣ್ಣ ಸ್ಟೇಜ್ ಅನ್ನು ಕೂಡ ಹಾಕಲಾಗಿದೆ. ಅಲ್ಲಿ ಬಿಜೆಪಿಯ ನಾಯಕರುಗಳು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ, ಸಿಟಿ ರವಿ ಮತ್ತೆ ವಿಪಕ್ಷ ನಾಯಕರಾದ ಆರೋಗ್ಯ ಸೇರಿದಂತೆ ಹಲವು ನಾಯಕರುಗಳೇನು ಬರ್ತಾರೆ. ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆ ಬಳಿಕವೂ ಕೂಡ ಮೆರವಣಿಗೆ ಮುಂದುವರಿಯುತ್ತೆ. ಕೊಲ್ಲಿ ಸರ್ಕಲ್ ಅಲ್ಲಿ ಅದರ ಅಂತ್ಯ ಆಗುತ್ತೆ. ಆ ಬಳಿಕ ಶಿಂಷಾ ನದಿಯಲ್ಲಿ ಏನು ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಗಣಪತಿ ಮೂರ್ತಿಗಳ ವಿಸರ್ಜನೆ ಕೂಡ ಮಾಡುವಂತದ್ದು. ವೀಣಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮದ್ದೂರಿನಲ್ಲಿ ಇವತ್ತು
ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಯುತ್ತೆ. ಅದಕ್ಕಾಗಿ ಪೊಲೀಸರು ಕೂಡ ಭದ್ರತೆಯನ್ನ ಬಿಗಿ ಮಾಡಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಸೂಚನೆಯ ಅನುಸಾರವಾಗಿಯೇ ಗಣೇಶ ವಿಸರ್ಜನೆ ಆಗಬೇಕು. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮೊನ್ನೆ ಭಾನುವಾರ ರಾತ್ರಿ ಆದಂತಹ ಘಟನೆ ಎಲ್ಲರ ಮನಸ್ಸನ್ನು ಕೂಡ ಘಾಸಿಗೊಳಿಸಿದೆ. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿಯೇ ಯಾಕೆ ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮದ್ದೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಮದ್ದೂರು ಪಟ್ಟಣದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇದೆ. ಈಗಾಗಲೇ ಮದ್ದೂರಿನ ಹಲೋ ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೀತಾ ಇದೆ. ಮದ್ದೂರಿನ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ಗಣೇಶ ಮೂರ್ತಿಗಳು ಐಬಿ ವೃತ್ತಕ್ಕೆ ಬಂದು ತಲುಪ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಮೊದಲನೆಯ ಗಣೇಶ ಮೂರ್ತಿ ಈಗಾಗಲೇ ಐಬಿ ವೃತ್ತಕ್ಕೆ ಬಂದು ತಲುಪಿದೆ. ಇದೇ ರೀತಿಯಾಗಿ 28 ಗಣೇಶ ಮೂರ್ತಿಗಳು ಐಬಿ ವೃತ್ತಕ್ಕೆ ಬಂದು ಇಲ್ಲಿ ಅಸೆಂಬಲ್ ಆಗ್ತವೆ. ಇಲ್ಲಿ ಒಂದು ಲೈನ್ ಅನ್ನ ಮಾಡಿ ಆ ನಂತರದಲ್ಲಿ 10:30 ನಂತರದಲ್ಲಿ ಆ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಮದ್ದೂರಿನಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇವತ್ತು ಸಾಮೂಹಿಕವಾಗಿ ಗಣೇಶ ಮೂರ್ತಿಯನ್ನ ಒಮ್ಮೆಲೆ ವಿಸರ್ಜನೆ ಮಾಡಲಾಗುತ್ತೆ. 20,000ಕ್ಕೂ ಹೆಚ್ಚು ಜನರು ಸೇರುವಂತ ನಿರೀಕ್ಷೆಗಳು ಕೂಡ ಇದೆ. ನಾನು ಒಂದಷ್ಟು ಜನ ಹಿಂದೂ ಮುಖಂಡರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಈ ಗಣಪತಿನ ಎಲ್ಲಿಂದ ತಂದಿರ್ತಕ್ಕಂಥದ್ದು, ಯಾವ ಏರಿಯಾದ್ದು? ಮದ್ದೂರಿಂದ ಗೊರವನಹಳ್ಳಿ ಹತ್ರ ಸರ್. ಮದ್ದೂರಿ ಹತ್ರ ಗೊರವನಹಳ್ಳಿ ಹತ್ರ. ಅಲ್ಲಿಂದ ತಂದು ನಾವು ಹಿಂದುತ್ವನ ಕಾಪಾಡಬೇಕು, ನಮ್ಮ ಹಿಂದುತ್ವನ ನಶಿಸ್ತವ್ರೆ ಮುಸ್ಲಿಂಗಳು, ಅದನ್ನ ನಾವು ಉಳಿಸಬೇಕು ಅಂತ ನಾವು ಹೋರಾಡ್ತಾ ಇದೀವಿ ಸರ್. ಎಲ್ಲಿ ಇದು ಗಣಪತಿ ವಿಸರ್ಜನೆ ಮಾಡ್ಲಿಲ್ವಾ? ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆಲೆ ಬಿಡಬೇಕು ಅಂತ ಅನ್ಸಿದ್ ಯಾಕೆ? ಸಾಮೂಹಿಕವಾಗಿ ಸರ್ ಹಿಂದುತ್ವ ಉಳಿಸ್ಕೋಬೇಕು ಸರ್. ನಾವು ಹಿಂದುತ್ವನ ಕಾಪಾಡಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದನ್ನ ಗುರುತಿಸ್ಬೇಕು ಸರ್. ಮುಸಲ್ಮಾನರು ನಮ್ಮ ಹಿಂದುತ್ವನ ನಶಿಸ್ತಾ ಇದಾರೆ. ಈಗ ಒಬ್ರು ಮುಸಲ್ಮಾನ ಮಹಿಳೆಯರು ಒಬ್ರು ಮಾತಾಡಿದ್ರು, ಈಗ ಒಂದೊಂದು ಬೀದಿಗೆ 2 ದೇವಸ್ಥಾನ ಇದೆ, 3 ದೇವಸ್ಥಾನ ಇದೆ ಅಂತ. ಇದು ಹಿಂದೂ ರಾಷ್ಟ್ರ ಸರ್. ಹಿಂದೂ ರಾಷ್ಟ್ರ ಆಗಿ ನಾವು ಹಿಂದುತ್ವ ಕಾಪಾಡಬೇಕು. ಇದು ಮುಸಲ್ಮಾನ ರಾಷ್ಟ್ರ ಅಲ್ಲ ಸರ್. ಒಂದೊಂದು ಬೀದಿಗೆ ಒಂದೊಂದು ಮಸೀದಿ ಕಟ್ಕೊಂಡಿರೋಕೆ. ಪಾಕಿಸ್ತಾನ ಅಲ್ಲ, ಇದು ಇಂಡಿಯಾ, ನಮ್ಮ ಕರ್ನಾಟಕ. ಇದು ನಮ್ಮ ಇಷ್ಟ ಬಂದಂಗೆ ಮಾಡ್ಬೇಕು, ಅವ್ರ ಇಷ್ಟ ಬಂದಂಗೆ ನಾವ್ ಮಾಡುವಂಗಿಲ್ಲ. ನಮ್ಮ ಇಷ್ಟ ಬಂದಂಗೆ ನಾವ್ ಮಾಡ್ಬೇಕು. ರಂಜಾನ್ ಅಲ್ಲಿ ಮತ್ತೆ ಬಕ್ರೀದ್ ಅಲ್ಲಿ ನಾವು ಯಾವುದೇ ಅವ್ರಿಗೆ ಲೋಪದೋಷಗಳನ್ನು ಮಾಡಿಲ್ಲ ಇದುವರೆಗೂ. ನಾವು ಮುಸ್ಲಿಮರು ಅಂದ್ರೆ ಅಣ್ಣ ತಮ್ಮ ಮುಸ್ಲಿಮರು ನಾವು ಗಣಪತಿ ಹಬ್ಬಗಳಲ್ಲಿ ಅವರು ಈ ತರ ಮದ್ದೂರಲ್ಲಿ ಪ್ರಥಮವಾಗಿ ಕಲ್ಲು ತೂರಾಟ ಮಾಡಿದ್ರು. ಪ್ರಥಮವಾಗಿ ಇದೆ ಫಸ್ಟ್. ಅದಕ್ಕೆ ನಾವು ಹಿಂದೂಗಳು ಏನು ಬಲವಾಗವಿ ಅಂತ ಅನ್ನೋದು ತೋರಿಸಬೇಕು ಅಂತ ಈ ಉದ್ದೇಶವಾಗಿ ನಾವು ಇಟ್ಕೊಂಡು ನಾವು ಕಾರ್ಯ ಮುಂದುವರಿತೇವೆ. ಸರ್, ಈಗ ಅವ್ರ ಮೆರವಣಿಗೆಗಳಲ್ಲಿ ಏನು ಅನಾಹುತಗಳಾಗಲ್ಲ, ಅದೇ ಗಣೇಶ ಮೂರ್ತಿ ಮೇಲೆ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಹೊಡೆಯುತ್ತೆ. ಯಾವ ರೀತಿ ಮನಸ್ಥಿತಿ, ಏನ್ ಮನಸ್ಥಿತಿ ಇದು ಅಂತ ಹಿಂದೂ ಧಾರ್ಮಿಕ ಚಟುವಟಿಕೆಗಳ ಮೇಲೆ ಅಡ್ಡಿ ತಡುವಂತೀನಿ ಅವರು ತಮ್ಮ ಇದನ್ನ ತೋರ್ಕೊಂತಾ ಇದಾರೆ. ಅವರು ಬೇಕು ಅಂತಾನೆ. ಈಗ ಒಂದೊಂದು ಏರಿಯಾದಲ್ಲಿ ಅವ್ರವ್ರ ಪೂಜೆ, ಅವ್ರವ್ರ ಧರ್ಮ, ಅವ್ರ ಮಾಮೂಲಿ ಅದು. ಅದನ್ನ ಇವರು ಏನೋ ಒಂದ್ ರೀತಿಯಲ್ಲಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ಕೊಂಡು ಏನೋ ಮಾಡ್ತಾ ಇದಾರೆ ಅವರು. ಯಾವ ರೀತಿ ಇರುತ್ತೆ ಸಂಭ್ರಮ ಮದ್ದೂರಿನಲ್ಲಿ? 28 ಗಣೇಶ, 20,000 ಜನ ಸೇರುವಂತ ನಿರೀಕ್ಷೆ ಇದೆ. ಸೇರ್ತಾರೆ ಸರ್. ಅವ್ರ ಹಬ್ಬ ಮಾಡಿದ್ರು, ನಾವು ಏನೇ ಒಂದು ಪ್ರಾಬ್ಲಮ್ ಇರ್ಲಿಲ್ಲ, ಏನು ಮಾಡದೆ ಎಲ್ಲ ಬಿಟ್ರು. ಅವ್ರ ಹಬ್ಬ ಮುಗಿದ್ಮೇಲೆ ಈಗ ನಮ್ಮ ಹಬ್ಬಕ್ಕೆ ಈ ತರ ಮಾಡ್ತಾ ಇದಾರೆ ಅಂದ್ರೆ, ಈಗ ನಾವು ಹಿಂದೂಗಳಾಗಿ ಯಾವ ತರ ಕೈ ಜೋಡಿಸ್ಬೇಕು, ಈ ಪ್ರೋಗ್ರಾಮ್ಗೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು. ಮಂಡ್ಯ ಅಂದ್ರೆ ಏನು ಅಂತ ಇಂಡಿಯಾಗೆ ಗೊತ್ತಾಗೋ ತರ ತೋರಿಸ್ಬೇಕು. ಈ ಪ್ರೋಗ್ರಾಮ್ಗೆ ಎಲ್ಲರೂ ಭಾಗವಹಿಸಬೇಕು, ಎಲ್ಲ ಹಿಂದೂಗಳು ಬಂದು ಭಾಗವಹಿಸಬೇಕಾಗಿ ಕೇಳ್ಕೊಳ್ತೀನಿ. ಇದಿಷ್ಟು ಹಿಂದೂ ಕಾರ್ಯಕರ್ತರ ಮಾತು. ಇದೇ ರೀತಿಯಾಗಿ ಇನ್ನೂ ಗಣೇಶ ಮೂರ್ತಿಗಳು ಬರುತ್ತವೆ. ಇವತ್ತು ಮದ್ದೂರಿನಾದ್ಯಂತ ಹಿಂದೂ ಕಾರ್ಯಕರ್ತರ ಸಂಭ್ರಮ ಕೂಡ ಮನೆ ಮುಟ್ಟುತ್ತೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯನ್ ಸೋನೇಶ್, ಮದ್ದೂರು. ಮದ್ದೂರಿನಲ್ಲಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಇವತ್ತು ಮಾಡಲಾಗತ್ತೆ. ಸುಮಾರು 28 ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇವತ್ತು. ಆ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಗಣೇಶ ವಿಸರ್ಜನಾ ಮೆರವಣಿಗೆಯನ್ನ ಮಾಡೇ ಮಾಡ್ತೀವಿ ಅಂತ ಹಠಕ್ ಬಿದ್ದಿರುವಂತಹ ಹಿಂದೂ ಸಂಘಟನೆಯವರು ಬೆಳಿಗ್ಗೆ ಇಂದಲೂ ಕೂಡ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಐಬಿ ವೃತ್ತದಿಂದ ಗಣೇಶ ವಿಸರ್ಜನಾ ಮೆರವಣಿಗೆ ಆರಂಭ ಆಗಿ ಶಿಂಷಾ ನದಿಯವರೆಗೂ ಕೂಡ ಸಾಗತ್ತೆ. ಕೆಲವೊಂದಿಷ್ಟು ಸೂಚನೆಗಳನ್ನ ಪೊಲೀಸರು ಕೂಡ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಇನ್ನು 10:30 ಸುಮಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರುಗಳು ಕೂಡ
ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಮದ್ದೂರಿನಲ್ಲಿ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಸಾಮೂಹಿಕ ಗಣೇಶ ವಿಸರ್ಜನೆಗೂ ಕೂಡ ಪೊಲೀಸರು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸೂಚನೆಗಳನ್ನ ಕಾರ್ಯಕರ್ತರ ಮುಂದಿಟ್ಟಿದ್ದಾರೆ. ಆ ಸೂಚನೆಯನ್ನ ಅನುಸರಿಸಿಯೇ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಮಾಡಬೇಕು. ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಆಗತ್ತೆ. ಈ ಮೆರವಣಿಗೆಯಲ್ಲಿ ಹಿಂದೂ ಸಂಘಟನೆಯವರು ಕೂಡ ಭಾಗಿಯಾಗ್ತಾರೆ. 10:30ರಿಂದ ಪ್ರಾರಂಭವಾಗಲಿರುವಂತಹ ಮೆರವಣಿಗೆ 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಮದ್ದೂರಿನಲ್ಲಿ ನಡೆಯುತ್ತೆ. 20,000ಕ್ಕೂ ಅಧಿಕ ಜನ ಮದ್ದೂರಿನಲ್ಲಿ ಸೇರುವ ನಿರೀಕ್ಷೆ ಇದೆ. ಅದಕ್ಕಾಗಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ದೂರಿನಲ್ಲಿ ನಿಯೋಜನೆಗೊಂಡಿದ್ದಾರೆ. ಮದ್ದೂರಿನಲ್ಲಿ ಗಣಪತಿ ಮೆರವಣಿಗೆ ಮೇಲೆ ನಡೆದ ಕಲ್ಲು ತೂರಾಟವನ್ನು ಖಂಡಿಸಿ ಸೋಮವಾರ ಒಂದು ಬೃಹತ್ ಪ್ರತಿಭಟನೆ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇರತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಇದ್ದಾರೆ. ಇವತ್ತು ಮದ್ದೂರು ಟೌನ್ದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಗೆ ಹಿಂದೂಪರ ಸಂಘಟನೆಯವರು ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಈ ಒಂದು ವಿಸರ್ಜನೆಗೆ ಹಲವಾರು ಮುಖಂಡರು ಸಹಿತ ಆಗಮಿಸುವ ಒಂದು ನಿರೀಕ್ಷೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಪೊಲೀಸ್ ಇಲಾಖೆಯಿಂದ ನಾವು ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ ಮೊನ್ನೆ ಏನು ಆ ಘಟನೆಗಳು ನಡೀತು, ಆ ಒಂದು ಘಟನೆಯ ನಂತರ ಮತ್ತೆ ಆ ಥರದ ಘಟನೆಗಳು ಮರುಕಳಿಸಬಾರ್ದು, ಆ ಮದ್ದೂರದಲ್ಲಿ ಶಾಂತಿ ನೆಲೆಸಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೀವಿ. ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ 7 ಜನ SP ಮಟ್ಟದ ಅಧಿಕಾರಿಗಳು, 5 ಜನ ಅಡಿಷನಲ್ SP ಅಧಿಕಾರಿಯವರು, ಸುಮಾರು 1500ದಷ್ಟು ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಬಂದೋಬಸ್ತ್ಗೆ ನಿಯೋಜಿಸಿ. ಇದು ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳಿದಂತಹ ಮಾತು. ಭಾನುವಾರ ನಡೆದಂತಹ ಘಟನೆ ಮತ್ತೆ ಮರುಕಳಿಸದ ಹಾಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಅಂತ ಹೇಳ್ತಾರೆ. 1500 ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗೆ ಅಂತ ನಿಯೋಜಿಸಲಾಗಿದೆ. ಇನ್ನು ಇವತ್ತು ಗಣೇಶ ವಿಸರ್ಜನಾ ಮೆರವಣಿಗೆ, ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ನಡೆಯುತ್ತೆ. ಅದಕ್ಕೆ ಪೊಲೀಸರಿಂದ ಕೆಲವೊಂದಿಷ್ಟು ಸೂಚನೆ ಇದೆ. IB ವೃತ್ತದಿಂದ ಮೆರವಣಿಗೆ ಆರಂಭ ಆಗಿ ಶಿಂಷಾ ನದಿಯಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಆಗುತ್ತೆ. 3 ಕಿಲೋಮೀಟರ್ ಮೆರವಣಿಗೆ ಸಾಗತ್ತೆ. ರಾಮ ಮಂದಿರ ಪಾರ್ಕ್ ಬಳಿ ಬಿಜೆಪಿ ಮತ್ತು JDS ನಾಯಕರುಗಳ ಭಾಷಣವೂ ಕೂಡ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.